Hi everyone, welcome back to my YouTube channel. Today in this video, we are going to learn some small English sentences that we use in our everyday life. ನಮ್ಮಲ್ಲಿ ಬಹಳಷ್ಟು ಜನ ಹೇಳ್ತಾರೆ ನಮಗೆ ಇಂಗ್ಲಿಷ್ ಪದಗಳ ಪರಿಚಯ ಇದೆ ಬಟ್ ನಾವು ಇಂಗ್ಲಿಷ್ ಮಾತಾಡೋಕೆ ಸಾಧ್ಯ ಆಗ್ತಿಲ್ಲ ಅಂತ. ಇಲ್ಲಿ ನಾವು ಮಾಡ್ತಾ ಇರೋ ಮಿಸ್ಟೇಕ್ ಏನಂದ್ರೆ ನಮ್ಮ ಎವ್ರಿಡೇ ಲೈಫ್ ಕಾನ್ವರ್ಸೇಷನ್ ಅಲ್ಲಿ ನಾವು ಇಂಗ್ಲಿಷ್ ವರ್ಡ್ಸ್ ಅನ್ನ ಜಾಸ್ತಿ ಯೂಸ್ ಮಾಡ್ತೀವಿ ಬಟ್ ಸೆಂಟೆನ್ಸಸ್ ಮತ್ತೆ ಫ್ರೇಸಸ್ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ತಾ ಇಲ್ಲ. ಸೊ ಫ್ರಮ್ ನೌ ಆನ್ವರ್ಡ್ಸ್ ಕಾನ್ಸಂಟ್ರೇಟ್ ಮೋರ್ ಆನ್ ಸೆಂಟೆನ್ಸಸ್ ಅಂಡ್ ಫ್ರೇಸಸ್. ನೀವು ಸೆಂಟೆನ್ಸ್ಗಳು ಮತ್ತೆ ಫ್ರೇಸಸ್ ಮೇಲೆ ಹೆಚ್ಚು ಫೋಕಸ್ ಮಾಡಿ ಅದನ್ನ ನಿಮ್ಮ ಕಾನ್ವರ್ಸೇಷನ್ ಅಲ್ಲಿ ಯೂಸ್ ಮಾಡ್ಕೊಂಡ್ರೆ ಖಂಡಿತ ನೀವು ಫ್ಲೂಯೆನ್ಸಿಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಈಗ ನಮಗೆ ಡೈಲಿ ಲೈಫ್ ಅಲ್ಲಿ ಬಹಳಷ್ಟು ಯೂಸ್ಫುಲ್ ಅನ್ಸುವಂತಹ ಒಂದಷ್ಟು ಸ್ಮಾಲ್ ಸೆಂಟೆನ್ಸಸ್ ಗಳನ್ನ ಅಭ್ಯಾಸ ಮಾಡೋಣ. ಫಸ್ಟ್ ಒನ್, ನನಗೆ ಕೊಡು, ಗಿವ್ ಮೀ. ನನಗೆ ಕೊಡು, ಗಿವ್ ಮೀ. ಸೊ ಇಲ್ಲಿ ನನಗೆ ಅನ್ನೋದು ಸಬ್ಜೆಕ್ಟ್ ಆಗಿದೆ. ಈ ಸಬ್ಜೆಕ್ಟ್ ಅನ್ನ ನಾವು ಚೇಂಜ್ ಮಾಡ್ಕೊಂಡ್ರೆ ಬೇರೆ ಬೇರೆ ಸೆಂಟೆನ್ಸ್ ಗಳನ್ನ ಮಾಡಬಹುದು. ಲೈಕ್ ನನಗೆ ಅನ್ನೋ ಜಾಗದಲ್ಲಿ ಅವನಿಗೆ ಕೊಡು, ಗಿವ್ ಹಿಮ್. ಅವಳಿಗೆ ಕೊಡು, ಗಿವ್ ಹರ್. ಅವರಿಗೆ ಕೊಡು, ಗಿವ್ ದೆಮ್. ನಮಗೆ ಕೊಡು, ಗಿವ್ ಅಸ್. ಸೊ ಸೆಂಟೆನ್ಸ್ ಒಂದೇ ಬಟ್ ನಾವಿಲ್ಲಿ ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡಿ ಇನ್ನೊಂದಷ್ಟು ಹೊಸ ಸೆಂಟೆನ್ಸ್ ಗಳನ್ನ ಮಾಡಿದ್ವಿ. ನೀವು ಕೂಡ ಈ ತರ ಒಂದು ಸೆಂಟೆನ್ಸ್ ಅನ್ನ ಕಲ್ತ್ಕೊಂಡ್ಮೇಲೆ ಅದರ ಸಬ್ಜೆಕ್ಟ್ ಅಲ್ಲಿ ಅಥವಾ ನೆಕ್ಸ್ಟ್ ವರ್ಡ್ಸ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಹೊಸ ಹೊಸ ಸೆಂಟೆನ್ಸ್ ಅನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಆಗ ನಿಮ್ಮ ಇಂಗ್ಲಿಷ್ ಫ್ಲೂಯೆನ್ಸಿ ಅನ್ನೋದು ಇನ್ನೂ ಹೆಚ್ಚಾಗುತ್ತೆ. ಅಂಡ್ ನೆಕ್ಸ್ಟ್ ಒನ್, ನಾನು ಹೇಳೋದನ್ನ ಕೇಳು. ನಾನು ಹೇಳೋದನ್ನ ಕೇಳು, ಲಿಸನ್ ಟು ಮೀ. ಲಿಸನ್ ಟು ಮೀ. ಇಲ್ಲಿ ಕೂಡ ನಾವು ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡ್ಕೊಂಡು ಹೊಸ ಸೆಂಟೆನ್ಸ್ ಗಳನ್ನ ಮಾಡಬಹುದು. ಲೈಕ್ ಅವನು ಹೇಳೋದನ್ನ ಕೇಳು, ಲಿಸನ್ ಟು ಹಿಮ್. ಅವನು ಹೇಳೋದನ್ನ ಕೇಳು, ಲಿಸನ್ ಟು ಹರ್. ಅವರು ಹೇಳೋದನ್ನ ಕೇಳು, ಲಿಸನ್ ಟು ದೆಮ್. ನಾವು ಹೇಳೋದನ್ನ ಕೇಳು, ಲಿಸನ್ ಟು ಅಸ್. ಸೊ ಇಲ್ಲಿ ಕೂಡ ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡ್ಕೊಂಡು ಹೊಸ ಸೆಂಟೆನ್ಸ್ ಗಳನ್ನ ಈಸಿಯಾಗಿ ಮಾಡಬಹುದು. ಮೌನವಾಗಿ ಕುಳಿತುಕೋ. ಯಾರಾದ್ರೂ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾಗ ಸೈಲೆಂಟ್ ಆಗಿರು ಅಂತ ಹೇಳ್ತೀವಿ. ಅದೇ ಮೌನವಾಗಿ ಕುಳಿತುಕೋ. ಸಿಟ್ ಸೈಲೆಂಟ್ಲಿ. ಸಿಟ್ ಸೈಲೆಂಟ್ಲಿ. ಮೇಲೆ ಏಳು, ಗೆಟ್ ಅಪ್. ಮೇಲೆ ಏಳು, ಗೆಟ್ ಅಪ್. ಎದ್ದು ನಿಲ್ಲು, ಸ್ಟ್ಯಾಂಡ್ ಅಪ್. ಎದ್ದು ನಿಲ್ಲು, ಸ್ಟ್ಯಾಂಡ್ ಅಪ್. ನನ್ನೊಡನೆ ಮಾತನಾಡು, ಟಾಕ್ ಟು ಮೀ. ಇಲ್ಲಿ ಕೂಡ ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡ್ಕೊಳ್ಳೋಣ. ಅವನೊಡನೆ ಮಾತನಾಡು, ಟಾಕ್ ಟು ಹಿಮ್. ಅವಳೊಡನೆ ಮಾತನಾಡು, ಟಾಕ್ ಟು ಹರ್. ಅವರೊಡನೆ ಮಾತನಾಡು, ಟಾಕ್ ಟು ದೆಮ್. ನನ್ನೊಡನೆ ಮಾತನಾಡು, ಟಾಕ್ ಟು ಮೀ. ಎದ್ದೇಳು, ವೇಕ್ ಅಪ್. ಯಾರಾದ್ರೂ ಮಲಗಿದ್ರೆ ನಿದ್ದೆ ಮಾಡ್ತಿದ್ರೆ ಅವರನ್ನ ಎಬ್ಬಿಸುವಾಗ ಎದ್ದೇಳು ಅಂತ ಹೇಳ್ತೀವಿ. ಸೊ ವೇಕ್ ಅಪ್. ಮತ್ತೊಮ್ಮೆ ಪ್ರಯತ್ನಿಸು, ಟ್ರೈ ಅಗೈನ್. ಮತ್ತೊಮ್ಮೆ ಪ್ರಯತ್ನಿಸು, ಟ್ರೈ ಅಗೈನ್. ಇದನ್ನ ಶುಭ್ರವಾಗಿಡು, ಕೀಪ್ ದಿಸ್ ಕ್ಲೀನ್. ಕೀಪ್ ದಿಸ್ ಕ್ಲೀನ್. ಇಲ್ಲಿ ಇದನ್ನು ಬದಲಾಗಿ ಅದನ್ನ ಅಂತ ಉಪಯೋಗಿಸಿದ್ರೆ ಅದನ್ನ ಶುಭ್ರವಾಗಿಡು, ಕೀಪ್ ದಟ್ ಕ್ಲೀನ್. ಕೀಪ್ ದಟ್ ಕ್ಲೀನ್. ಇದನ್ನ ಕೇಳಿಸಿಕೋ, ಲಿಸನ್ ಟು ದಿಸ್. ಇದನ್ನ ಕೇಳಿಸಿಕೋ, ಲಿಸನ್ ಟು ದಿಸ್. ಇಲ್ಲಿ ಕೂಡ ಇದನ್ನು ಬದಲಾಗಿ ಅದನ್ನು ಅಂತ ಯೂಸ್ ಮಾಡಿದ್ರೆ ಅದನ್ನು ಕೇಳಿಸಿಕೋ, ಲಿಸನ್ ಟು ದಟ್. ಲಿಸನ್ ಟು ದಟ್. ಅಂಡ್ ನೆಕ್ಸ್ಟ್ ಒನ್, ನೋಡಿ ಕಲಿತುಕೋ, ವಾಚ್ ಅಂಡ್ ಲರ್ನ್. ನೋಡಿ ಕಲಿತುಕೋ, ವಾಚ್ ಅಂಡ್ ಲರ್ನ್. ನನ್ನ ತಪ್ಪು, ಮೈ ಮಿಸ್ಟೇಕ್. ನನ್ನ ತಪ್ಪು, ಮೈ ಮಿಸ್ಟೇಕ್. ಇಲ್ಲಿ ಕೂಡ ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡಿದ್ರೆ ಅವನ ತಪ್ಪು, ಹಿಸ್ ಮಿಸ್ಟೇಕ್. ಅವಳ ತಪ್ಪು, ಹರ್ ಮಿಸ್ಟೇಕ್. ಅವರ ತಪ್ಪು, ದೇ ಮಿಸ್ಟೇಕ್. ನಮ್ಮ ತಪ್ಪು, ಅವರ್ ಮಿಸ್ಟೇಕ್. ನನ್ನನ್ನ ಕೇಳು, ಆಸ್ಕ್ ಮೀ. ನನ್ನನ್ನ ಕೇಳು, ಆಸ್ಕ್ ಮೀ. ಇಲ್ಲಿ ಕೂಡ ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡೋಣ. ಅವನನ್ನ ಕೇಳು, ಆಸ್ಕ್ ಹಿಮ್. ಅವನನ್ನ ಕೇಳು, ಆಸ್ಕ್ ಹಿಮ್. ಅವಳನ್ನ ಕೇಳು, ಆಸ್ಕ್ ಹರ್. ಆಸ್ಕ್ ಹರ್. ಅವರನ್ನ ಕೇಳು, ಆಸ್ಕ್ ದೆಮ್. ಆಸ್ಕ್ ದೆಮ್. ನಮ್ಮನ್ನ ಕೇಳು, ಆಸ್ಕ್ ಅಸ್. ನಮ್ಮನ್ನ ಕೇಳು, ಆಸ್ಕ್ ಅಸ್. ಇಲ್ಲಿಗೆ ಬರಬೇಡ,
ಡೋಂಟ್ ಕಮ್ ಹಿಯರ್. ಇಲ್ಲಿಗೆ ಬರಬೇಡ. ಡೋಂಟ್ ಕಮ್ ಹಿಯರ್. ಸೋಮಾರಿಯಾಗಿ ಇರಬೇಡ. ಡೋಂಟ್ ಬಿ ಲೇಜಿ. ಸೋಮಾರಿಯಾಗಿ ಇರಬೇಡ. ಡೋಂಟ್ ಬಿ ಲೇಜಿ. ಇಲ್ಲಿ ಯಾರಿದ್ದಾರೆ? ಹೂ ಈಸ್ ಹಿಯರ್. ಇಲ್ಲಿ ಯಾರಿದ್ದಾರೆ? ಹೂ ಈಸ್ ಹಿಯರ್. ಇದನ್ನೇ ಇಲ್ಲಿ ಅನ್ನೋ ಬದಲಾಗಿ ಅಲ್ಲಿ ಅಂತ ಹೇಳೋದಾದ್ರೆ, ಅಲ್ಲಿ ಯಾರಿದ್ದಾರೆ? ಹೂ ಈಸ್ ದೇರ್. ಅಲ್ಲಿ ಯಾರಿದ್ದಾರೆ? ಹೂ ಈಸ್ ದೇರ್. ಅವನು ಬಂದಿದ್ದಾನ? ಹ್ಯಾಸ್ ಹಿ ಕಮ್. ಅವನು ಬಂದಿದ್ದಾನ? ಹ್ಯಾಸ್ ಹಿ ಕಮ್. ಇಲ್ಲಿ ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡೋಣ. ಅವಳು ಬಂದಿದ್ದಾಳ? ಹ್ಯಾಸ್ ಶಿ ಕಮ್. ಅವಳು ಬಂದಿದ್ದಾಳ? ಹ್ಯಾಸ್ ಶಿ ಕಮ್. ಅವರು ಬಂದಿದ್ದಾರಾ? ಹ್ಯಾವ್ ದೇ ಕಮ್. ಅಂಡ್ ನೆಕ್ಸ್ಟ್, ಬೇಡ ಅನ್ನಬೇಡ. ಬೇಡ ಅಂತ ಹೇಳಬೇಡ. ಡೋಂಟ್ ಸೇ ನೋ. ಬೇಡ ಅನ್ನಬೇಡ. ಡೋಂಟ್ ಸೇ ನೋ. ಇದನ್ನ ಓದು. ರೀಡ್ ದಿಸ್. ಇದನ್ನ ಓದು. ರೀಡ್ ದಿಸ್. ಅಲ್ಲಿ ಕೂರಬೇಡ. ಡೋಂಟ್ ಸಿಟ್ ದೇರ್. ಅಲ್ಲಿ ಕೂರಬೇಡ. ಡೋಂಟ್ ಸಿಟ್ ದೇರ್. ಅಲ್ಲಿ ಅನ್ನೋದ್ರ ಬದಲಾಗಿ ಇಲ್ಲಿ ಅಂತ ಯೂಸ್ ಮಾಡಿದ್ರೆ, ಇಲ್ಲಿ ಕೂರಬೇಡ. ಡೋಂಟ್ ಸಿಟ್ ಹಿಯರ್. ಡೋಂಟ್ ಸಿಟ್ ಹಿಯರ್. ಈಗ ಕಲ್ತ್ಕೊಂಡಂತಹ ಸೆಂಟೆನ್ಸ್ಗಳನ್ನ ನಿಮ್ಮ ಎವ್ರಿ ಡೇ ಕಾನ್ವರ್ಸೇಷನ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾಗ ಆಟೋಮೆಟಿಕ್ ಆಗಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ ಫ್ಲೂಯೆನ್ಸಿಯನ್ನ ಪಡ್ಕೋಬಹುದು. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡುವಾಗ, ಕೊಲೀಗ್ಸ್ ಜೊತೆ ಮಾತಾಡುವಾಗ ಸಂದರ್ಭಕ್ಕೆ ತಕ್ಕ ಹಾಗೆ ಈ ಸೆಂಟೆನ್ಸ್ಗಳನ್ನ ಯೂಸ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಸೊ ನಮಗೆ ಇಂಗ್ಲಿಷ್ ಮೇಲೆ ಫ್ಲೂಯೆನ್ಸಿ ಬೇಕು ಅಂದಾಗ ಬೇಸಿಕ್ ಸೆಂಟೆನ್ಸ್ಗಳನ್ನ ಅಭ್ಯಾಸ ಮಾಡೋದು ಒಂದು ರೀತಿ ಅನಿವಾರ್ಯ ಅಂತ ಹೇಳಬಹುದು. ಬಟ್ ವೆನ್ ವಿ ಆರ್ ಗೋಯಿಂಗ್ ಟು ಅಟೆಂಡ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್, ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಅಟೆಂಡ್ ಮಾಡೋಕೆ ಹೋದಾಗ ಅಲ್ಲಿ ನಮಗೆ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡೋದಕ್ಕೆ ಗ್ರಾಮರ್ ನಾಲೆಡ್ಜ್ ಮಸ್ಟ್ ಅಂಡ್ ಶುಡ್ ಆಗಿ ಇರಲೇಬೇಕಾಗುತ್ತೆ. ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನಮಗೆ ಗ್ರಾಮರ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಶ್ನೆಗಳಿರುತ್ತೆ. ಸೆಂಟೆನ್ಸಸ್ ಅಲ್ಲಿ ಎರರ್ಸ್ ಅನ್ನ ಐಡೆಂಟಿಫೈ ಮಾಡೋದು, ಆರ್ಟಿಕಲ್ಸ್ ನ ಯೂಸ್ ಮಾಡುವಂಥದ್ದು, ಯಾವ ರೀತಿಯ ಸೆಂಟೆನ್ಸ್ ಇದೆ, ಅದರ ಸ್ಟ್ರಕ್ಚರ್ ಏನು ಅನ್ನೋದು ಎಲ್ಲ ನಮಗೆ ಗೊತ್ತಿರಬೇಕಾಗತ್ತೆ. ಸೊ ನಿಮಗೆ ಗ್ರಾಮರ್ ಬಗ್ಗೆ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದ್ರೆ ನಾನು ಗ್ರಾಮರ್ ವಿಡಿಯೋಸ್ ಅನ್ನ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಮಯ ಸಿಕ್ಕಾಗ ಅವನ್ನು ಕೂಡ ಮಿಸ್ ಮಾಡದೆ ನೋಡಿ. ಈಗ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. If you are watching my videos for the first time, then don't forget to subscribe my YouTube channel. Thank you.